ವೀಕ್ಷಕರೇ ನಮಸ್ಕಾರ. KDBಯಲ್ಲಿ ಪಟಾಲಂ ಟೀಮ್ ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ, ಸುಲಿಗೆ ಮಾಡೋದರಲ್ಲಿ, ದಲಿತರಿಗೆ ವಂಚನೆ ಮಾಡೋದರಲ್ಲಿ, ರೈತರಿಗೆ ಮೋಸ ಮಾಡೋದರಲ್ಲಿ ಎತ್ತಿದ ಕೈ ಆಗಿಬಿಟ್ಟಿದೆ. ಇವರು ಎಷ್ಟೇ ಭ್ರಷ್ಟಾಚಾರ, ಸುಲಿಗೆ, ಮೋಸ ಮಾಡಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾತ್ರ ಮೌನವಾಗಿದೆ. ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ. ಎಲ್ಲ ಕಡೆ ಈ ನಾಯಿವಾಗ ಸೋಲ್ತಾ ಇದೆ. ಕಾರಣ ಏನು ಅಂತಂದರೆ ಇವರು ಬೇಜವಾಬ್ದಾರಿಯಿಂದ ಅಂತ. ಇವರು ಬೇಜವಾಬ್ದಾರಿಯಿಂದ ಎಲ್ಲ ರಾಜ್ಯಗಳಲ್ಲೂ ಸೋಲ್ತಾನೇ ಬರ್ತಿದ್ದಾರೆ. ಮುಂದೆ ಬರೋಂಥ ಚುನಾವಣೆಯಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸೋಲ್ಬೋದೇನಪ್ಪ ಗೊತ್ತಿಲ್ಲ. ಇವರು ಇದೇ ಥರನೇ ಬೇಜವಾಬ್ದಾರಿ ಆಡಳಿತ ಮಾಡಿದ್ರೆ, ಇದೇ ಥರ ಭ್ರಷ್ಟರನ್ನ ತನ್ನ ಅಧಿಕಾರದಲ್ಲಿ ಇಟ್ಕೊಂಡು, ತನ್ನ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಕೊಂಡು ಇದೇ ಥರ ಸರ್ಕಾರ ನಡೆಸಿದ್ರೆ, ಮುಂದೆ ಬಿಹಾರದಲ್ಲಿ ಏನು ಈ ನಾಯಿವಾಗಿ ಸೋತ್ರಲ್ಲ, ಅದಕ್ಕಿಂತ 2 ಪಟ್ಟು ನಮ್ಮ ಕರ್ನಾಟಕದಲ್ಲಿ ಲೋಕಲ್ ಚುನಾವಣೆ ಏನು ನಡೆಯುತ್ತಲ್ಲ, ಅದರಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ಬೋದು ಜನ. ಯಾಕೆ ಅಂತಂದರೆ KDBಯಲ್ಲಿ ದಲಿತರಿಗೆ, ರೈತರಿಗೆ ನಾವು ನ್ಯಾಯ ಕೊಡಿಸ್ತೀರಿ, ರೈತರ ಆಸ್ತಿಗಳನ್ನು, ದಲಿತರ ಆಸ್ತಿಗಳಿಗೆ ಸರಿಯಾದಂತಹ ಬೆಲೆ ಕೊಟ್ಟು ಅದನ್ನು ಅಭಿವೃದ್ಧಿಗೋಸ್ಕರ ನಾವು ಭೂಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಂತಹ MB ಪಾಟೀಲ್ ಸಚಿವರೇ, ಯಾಕೆ ಮತ್ತೆ ದಲಿತರ ಮೇಲೆ ಇಷ್ಟೊಂದು ಕೋಪ ನಿಮಗೆ? ರೈತರ ಮೇಲೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ? ನಿಮ್ಮ ಈ ಬೇಜವಾಬ್ದಾರಿಯಿಂದನೇ ಎಲ್ಲ ಕಡೆ ನೀವು ಈ ನಾಯಿವಾಗಿ ಸೋಲ್ತಿರೋದು. ನೆನಪಿರಲಿ MB ಪಾಟೀಲ್ ಅವರೇ, ಸರ್ಕಾರಕ್ಕೆ ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಬರೋಂಥ ಚುನಾವಣೆಯಲ್ಲಿ ಜನ ನಿಜವಾಗ್ಲೂ ಸರಿಯಾದಂಥ ಪಾಠ ಕಲಿಸ್ತಾರೆ. ಮೊದಲು ಅದನ್ನು ಎಚ್ಚೆತ್ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದಲ್ಲೇ ಯಾಕೆ ಭ್ರಷ್ಟರು ಇಷ್ಟೊಂದು ಉತ್ಪತ್ತಿ ಆಗ್ತಾರೆ? ಈ ಭ್ರಷ್ಟರಿಗೆ ಯಾಕೆ ಮಾನ್ಯತೆ ಕೊಡ್ತಾರೆ ಅಂತ ಗೊತ್ತಿಲ್ಲಪ್ಪ ಈ ಕಾಂಗ್ರೆಸ್ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ. ಅಲ್ಲದೆ KDBಯಲ್ಲಿ ಒಬ್ಬ ಒಬ್ಬ ಭ್ರಷ್ಟ ಕೂತ್ಕೊಂಡು ಕೋಟಿ ಲೂಟಿ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ನಾಯಕರಿಗೇನೆ ಕೋಟಿ ರಿಲೀಸ್ ಮಾಡ್ತಾ ಇದ್ದಾನೆ. ಅವನ ಮೇಲೆ ನೀವು ಕ್ರಮ ತಗೊಳ್ಳದೆ ಅವನ ಜೊತೆಯಲ್ಲೇ ಇಟ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನಿಮ್ಮ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟರೆ, ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಅಧಿಕಾರಿಗಳು ಸಿಗ್ತಾ ಇಲ್ಲ. ಜೊತೆಗೆ ಯಾರು ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಭೇಟಿ ಕೊಟ್ಟು ಪಾಪ ತನ್ನ ನೋವು ದುಃಖಗಳನ್ನು ಹೇಳ್ಕೊಂಡು ಅರ್ಜಿಗಳು ಕೊಟ್ಟು ನ್ಯಾಯ ಸಿಕ್ಕಲಿ ಅಂತ ಪರದಾಡ್ತಾರಲ್ಲ ರೈತರು, ದಲಿತರು, ಬಡವರು, ಸಾರ್ವಜನಿಕರು, ಅವ್ರಿಗೆ ನಿಮ್ಮ ಅಧಿಕಾರಿಗಳು ಕೈಗೆ ಸಿಗ್ದಿರಂಗೆ ಓಡಾಡ್ತಾ ಇದ್ದಾರೆ. ಇದನ್ನು ನೀವು ಸರಿ ಮಾಡಿಲ್ಲ ಅಂತಂದರೆ ಜನ ಬೇಗ ನಿಮಗೆ ಬುದ್ಧಿ ಕಲಿಸೋ ದಿನಗಳು ಹತ್ರ ಬರುತ್ತೆ. ನಾನು ಡೈರೆಕ್ಟಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಿದ್ದೀನಿ, MB ಪಾಟೀಲ್ ಅವ್ರಿಗೆ ಬಿಡಿಸಿ ಹೇಳ್ತಿದ್ದೀನಿ. MB ಪಾಟೀಲ್ ಅವರೇ, ನಿಮ್ಮ KDBಯಲ್ಲಿ ಭ್ರಷ್ಟರ ತಂಡ ಅತಿ ಹೆಚ್ಚಿದೆ ಅನ್ನೋದು ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮ KDBಯಲ್ಲಿ ಇರುವಂಥ ಭ್ರಷ್ಟರ ತಂಡದ ಮೇಲೆ ಒಂದು ದಲಿತ ಹೆಣ್ಣು ಮಗು ಒಂದು FIR ಮಾಡಿಸುತ್ತೆ. ಆ FIR ಆದಮೇಲೆ FIRಗೂ ಡೋಂಟ್ ಕೇರು, ಅವ್ರನ್ನ ಕೆಲಸದಿಂದನೂ ನೀವು ಸಸ್ಪೆಂಡ್ ಮಾಡಲ್ಲ, ಅವ್ರಿಗೆ ತನಿಖೆಗೂ ಕೂಡ ಆದೇಶ ಮಾಡಲ್ಲಪ್ಪ. ಯಾಕೆ ಇದು ನಿಮ್ಮ ಕಥೆಗಳು ಅರ್ಥ ಆಗ್ತಾ ಇಲ್ಲ? ಈಗ ಒಬ್ಬ ವ್ಯಕ್ತಿ ಮೇಲೆ, ಸರ್ಕಾರಿ ಅಧಿಕಾರಿ ಮೇಲೆ FIR ಆಯಿತು, ಅಲಿಗೇಷನ್ ಆಯಿತು ಅಂದಾಗ ತಕ್ಷಣ ಕ್ರಮ ತಗೊಳ್ಬೇಕಾಗಿರುತ್ತ ಮೇಲಧಿಕಾರಿಗಳೇ ಮೌನ ಆದರೆ, ಮತ್ತು FIR ಎಷ್ಟಾದ್ರೇನು ತನ್ನ ನೋವು, ನನಗೆ ಮೋಸ ಆಗಿದೆ, ಅನ್ಯಾಯ ಮಾಡಿದ್ದಾರಂತ FIRಲ್ಲಿ ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟರೂ ಕೂಡ, FIR ಆದರೂ ಕೂಡ A1 ಮೇಲೆ ಆ್ಯಕ್ಷನ್ ಇಲ್ಲ, A2 ಮೇಲೆ ಆ್ಯಕ್ಷನ್ ಇಲ್ಲ, A3 ಮೇಲೆ ಆ್ಯಕ್ಷನ್ ಇಲ್ಲ. ಇವರು ಮಾಡ್ತಾ ಇರೋಂತಹ ಭ್ರಷ್ಟಾಚಾರ, ಸುಲಿಗೆ, ವಂಚನೆ ಎಲ್ಲ ಗೊತ್ತಿದ್ದು ಪೊಲೀಸ್ ಸ್ಟೇಷನಲ್ಲಿ FIR ಆದರೂ ಅವ್ರ ಮೇಲೆ ಕ್ರಮ ಇಲ್ಲ ಅಂತಂದರೆ ಮತ್ತು ಇನ್ನೇನಕ್ರಿ ನಿಮ್ಮ ಸರ್ಕಾರ ಆಡಳಿತ? ಇನ್ನೇನಕ್ರಿ ಮತ್ತೆ ಈ FIRಗಳು ಮಾಡಬೇಕು? ಇನ್ನೇನಕ್ಕೆ ಜನ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರುಗಳನ್ನ ಹೇಳ್ಕೊಬೇಕು, ಕಂಪ್ಲೇಂಟ್ ಕೊಡಬೇಕು? ಎಲ್ಲ ಮುಚ್ಚಿಬಿಡಿ ಹೋಗಲಿ. ನಿಮ್ಮ ಆಡಳಿತನೇ ಮುಂದುವರಿಸ್ಬಿಡಿ. ಇಂಥ ಭ್ರಷ್ಟರನ್ನ, ಕಳ್ಳರನ್ನ, ಕದಿಮರನ್ನ ಇಟ್ಕೊಂಡು. ವೀಕ್ಷಕರ, FIR ಕಾಪಿಯಲ್ಲಿ ಏನಿದೆ ನೋಡ್ಕೊಂಬನ್ನಿ.
ಫಿರ್ಯಾದಿದಾರರು ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶವೇನೆಂದರೆ, ಫಿರ್ಯಾದಿದಾರರು ಪಿತ್ರಾರ್ಜಿತ ಆಸ್ತಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ 1 ಓಬಳಾಪುರ ಗ್ರಾಮ ಸರ್ವೆ ನಂಬರ್ 45/P4 ಮತ್ತು 2 ಹಾದಿಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 38/2 ಈ ಎರಡು ಸ್ವತ್ತುಗಳು ಮಾನ್ಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕರ್ನಾಟಕ ಕೈಗಾರಿಕಾ ಪ್ರಾದೇಶ ಅಭಿವೃದ್ಧಿ ಮಂಡಳಿ BMICP ಬೆಂಗಳೂರು ಗ್ರಾಮಾಂತರ ರವರಿಂದ ಭೂ ಸ್ವಾಧೀನಗೊಂಡಿರುತ್ತದೆ. ಸದರಿ ಸ್ವತ್ತುಗಳು ಮೂಲ ಕರ್ತನಾದ ದಿವಂಗತ ಗಂಗಹನುಮಯ್ಯರವರ ಮರಣದ ನಂತರ ಅವರ ಮಕ್ಕಳಾದ ಬೈಲಮ್ಮ, ಲಕ್ಷ್ಮಮ್ಮ, ಮಾರಹನುಮಯ್ಯ, ಹನುಮಂತರಾಯಪ್ಪ, ಹನುಮಕ್ಕ, ಗಂಗಚಂದ್ರಮ್ಮ, ಅಂಜಿನಪ್ಪ ಮತ್ತು ಹನುಮಯ್ಯರವರ ಜಂಟಿ ಮಾಲೀಕತ್ವಕ್ಕೆ ಒಳಪಟ್ಟಿರುತ್ತದೆ. ಸದರಿ ಸ್ವತ್ತುಗಳ ಮೇಲೆ ಭಾಗಶಃ ಕೋರಿ ಕುಟುಂಬದ ಹೆಣ್ಣು ಮಕ್ಕಳು ಮಾನ್ಯ 1ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಸಂಖ್ಯೆ 724/2021 ದಾಖಲಿಸಿರುತ್ತಾರೆ. ಸದರಿ ಭೂ ಸ್ವಾಧೀನಗೊಂಡ ಸ್ವತ್ತುಗಳ ಪರಿಹಾರದ ಹಣವನ್ನು ಸದರಿ ಕುಟುಂಬದ ಗಂಡು ಮಕ್ಕಳು ಮತ್ತು ಅವರ ವಾರಸುದಾರರು ಕಾನೂನು ಬಾಹಿರವಾಗಿ ಬಿಡುಗಡೆಗೊಳಿಸಿಕೊಳ್ಳಲು ದಾಖಲಾತಿಗಳೊಂದಿಗೆ ಮಾನ್ಯ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕರ್ನಾಟಕ ಕೈಗಾರಿಕಾ ಪ್ರಾದೇಶ ಅಭಿವೃದ್ಧಿ ಮಂಡಳಿ ಅರವಿಂದ ಭವನ 1ನೇ ಮಹಡಿ ನೃಪತುಂಗ ರೋಡ್ ಬೆಂಗಳೂರು ಅರ್ಜಿ ಸಲ್ಲಿಸಿರುವ ಬಗ್ಗೆ ತಿಳಿದು ಬಂದಿರುತ್ತದೆ. ಆದರೆ ಇತ್ತೀಚೆಗೆ ಮೋಹನ್ ಕುಮಾರ್ ವ್ಯವಸ್ಥಾಪಕರು KIADB, ರಿಷಿಕಾ ಕೇಸ್ ವರ್ಕರ್ KIADB ರವರು ಸದರಿ ಸ್ವತ್ತುಗಳ ಪೈಕಿ ಭೂ ಸ್ವಾಧೀನಗೊಂಡ ಹಾದಿಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 38/2 ಸ್ವತ್ತಿನ ಮೇಲೆ ಸರ್ಕಾರ ನಿಗದಿಪಡಿಸಿದಂತಹ ಪರಿಹಾರದ 85 ಲಕ್ಷ ರೂಪಾಯಿ ಹಣವನ್ನು ಒಳಸಂಚು ಹೂಡಿ ನಕಲಿ ವ್ಯಕ್ತಿಯನ್ನ ಸೃಷ್ಟಿಸಿಕೊಂಡು ಪರಿಹಾರದ ಹಣವನ್ನ ವಿತರಿಸಿರುತ್ತಾರೆ. ಸರ್ಕಾರಿ ನಿಯಮಗಳ ಪ್ರಕಾರ ಭೂ ಸ್ವಾಧೀನಗೊಂಡ ಸದರಿ ಸ್ವತ್ತುಗಳ ಮೇಲೆ ಸಿವಿಲ್ ದಾವೆಯು ವಿಚಾರಣೆಗೆ ಬಾಕಿ ಇರುವ ಹಣವನ್ನ ವಿತರಣೆ ಮಾಡುವಂತಿಲ್ಲ ಎಂಬ ಸರ್ಕಾರದ ನಿಯಮವಿದ್ರೂ ಕೂಡ ಸರ್ಕಾರದ ನಿಯಮವನ್ನ ಗಾಳಿಗೆ ತೂರಿ ದಲಿತರ ಸ್ವತ್ತುಗಳ ಮೇಲೆ ಪರಿಹಾರದ ಹಣವನ್ನ ನಕಲಿ ವ್ಯಕ್ತಿಯನ್ನ ಸೃಷ್ಟಿಸಿಕೊಂಡು ಅವರ ಹೆಸರುಗಳಿಗೆ ಹಣವನ್ನ ವಿತರಣೆ ಮಾಡಿ ಒಳಸಂಚು ಹೂಡಿ ಫಿರ್ಯಾದಿದಾರರಿಗೆ ಮೋಸ ಮಾಡಿರುವ ಸದರಿ ಭೂ ಸ್ವಾಧೀನ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ನೀಡಿದ ದೂರು ಇತ್ಯಾದಿ. ವೀಕ್ಷಕರ ನೋಡಿದ್ರಲ್ಲ, ನೀವು ತಂಪಾಗಿ ಕೇಳಿಸ್ಕೊಡ್ರಲ್ಲ. ಒಂದು ದಲಿತ ಹೆಣ್ಣು ಮಗು ನನಗೆ ಅನ್ಯಾಯ ಆಗಿದೆ ಅಂಥೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಟ್ಟರು ಕೂಡ ಇವ್ರ ಮೇಲೆ FIR ಇಲ್ಲ. ಒಂದು ಹೆಣ್ಣು ಮಗುಗೆ ಒಬ್ಬ ಸರ್ಕಾರಿ ಅಧಿಕಾರಿ ಹೆಣ್ಣು ಮಗು ಆಗಿ ಈ ಮಹಾತಾಯಿ ರಿಷಿಕಾ KDBಯಲ್ಲಿ ಕೇಸ್ ವರ್ಕರ್, KDBಯಲ್ಲಿ ಈ ಮಹಾತಾಯಿ ಈ ವಂಚಕಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಒಂದು ದಲಿತ ಕುಟುಂಬಕ್ಕೆ ಒಂದು ಹೆಣ್ಣು ಮಗುವಾಗಿ ಇನ್ನೊಂದು ಹೆಣ್ಣಿಗೆ ವಂಚನೆ ಮೋಸ ಮಾಡಿರುವಂತಹ ಈ ಮಹಾತಾಯಿ ಮುಖ ಒಂದ್ಸಲ ನೋಡಿ. ಈ ಮಹಾತಾಯಿ KDBಯಲ್ಲಿ ಕೇಸ್ ವರ್ಕರ್ ಅಂತೆ. ಈ ಮಹಾತಾಯಿ A3 FIR ಕಾಪಿಯಲ್ಲಿ A3 ಏನ್ರಿ ಇವ್ರಿಗೆ ಬಂದಿರೋದು? ಅಲ್ರಿ, ನಿಮಗೆ ಬರೋ ಸಂಬಳದ ನಿಮಗೆ ಜೀವನ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ನಿಮಗೆ ಸರ್ಕಾರ ಎಲ್ಲ ರೀತಿಯಾದಂಥ ಸೌಲಭ್ಯ ಕೊಡ್ತಿದೆ. ನಿಮಗೇನಕ್ಕೆ ರೀ ಸೌಲಭ್ಯಗಳು ಕೊಡೋದು? ರಿಷಿಕಾ ಅವರೇ, ನಿಮಗೆ ಸರ್ಕಾರ ಎಲ್ಲ ರೀತಿಯಂಥ ಯೋಜನೆಗಳು ಸೌಲಭ್ಯಗಳು ಎಲ್ಲನೂ ಕೊಡ್ತಿದೆ. ಯಾಕೆ ಅಂತಂದರೆ ಬಡವರು, ದಲಿತರು, ಅಮಾಯಕರು ಯಾರು ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಬರ್ತಾರೋ ಅವ್ರಿಗೆ ನ್ಯಾಯ ಕೊಡಿ, ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ್ರಿ ನಿಮ್ಮನ್ನೆಲ್ಲ ಮಾಡಿರೋದು. ಅಲ್ಲಿ ಕೆಲಸಕ್ಕೆ ಕೂರಿಸಿರೋದು, ಅಧಿಕಾರಿಯಾಗಿ ಮಾಡಿರೋದು. ನೀವು ತಿಂತಾ ಇರೋ ಸಂಬಳ, ನೀವು ಹಾಕ್ಕೊಳ್ಳೋ ಬಟ್ಟೆ, ನೀವು ತಿನ್ನೋ ಅನ್ನ, ನೀವು ಕಟ್ತಿರೋ ಬಾಡಿಗೆ ಅಥವಾ ನೀವು ಕಟ್ತಿರೋ ಮನೆಗಳಿಗೆ, ನೀವು ಹಾಕಿರೋ ಒಡವೆಗಳಿಗೆ ದಲಿತರು, ಬಡವರು, ರೈತರು ಎಲ್ಲರೂ ಸೇರಿಸಿ ಕಟ್ಟಂಥ ಟ್ಯಾಕ್ಸಲ್ಲಿ ನೀವು ಬದುಕ್ತಿರೋದು. ನಾಚಿಕೆ ಆಗಲ್ವಾ ನಿಮಗೆ?
ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡೋಕ್ಕೆ ಹೆಂಗ್ರಿ ನಿಮಗೆಲ್ಲ ಮನಸ್ಸು ಬರುತ್ತೆ? ನಾಚಿಕೆ ಇಲ್ಲ, ಮಾನ ಮರ್ಯಾದಿಲ್ಲ, ಆದರೂ ನಿಮ್ಮನ್ನು ಕೆಲಸದಲ್ಲಿ ಇಟ್ಕೊಂಡಿದ್ದಾರಲ್ಲ, ಆದರೂ ಬಿಲ್ಡಪ್ಪಲ್ಲಿ ಕೆಲಸ ಮಾಡ್ತಿದ್ರಿ. ನೀವು ತಿನ್ನೋ ಅನ್ನಕ್ಕೆ ಒಂಚೂರಾದರೂ ನಿಮಗೆ ಬಡವ್ರ ದುಡ್ಡು ತಿಂತಾ ಇದ್ದೀನಪ್ಪ, ದಲಿತರ ದುಡ್ಡು ತಿಂತಿದ್ದೀನಪ್ಪ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಿಮ್ಮ ಮೇಲೆ ಒಂದು FIR A3 ಆಗಿದ್ರಿ. FIR ಕಾಪಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಮ್ಮ, ಕೇಳಿಸ್ಕೊಂಡ್ರಲ್ಲ. ಇಷ್ಟೊಂದು ಬಡವ್ರ ದುಡ್ಡು, ರೈತರ ದುಡ್ಡು ತಿನ್ನೋದಕ್ಕೆ ಇಷ್ಟೊಂದು ಒಂದು ಒಂದು ದೊಡ್ಡ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದೀರಿ ಅಂತ. ಎಲ್ಲಾದರೂ ಸಗಣಿನ ಮಣ್ಣನ್ನು ಕಸನ ತಿಂದ್ಬಿಡ್ರಿ ನೀವೆಲ್ಲ. ಪಾಪ ಅಮಾಯಕರು, ದಲಿತರಿಗೆ, ಬಡವರಿಗೆ ಯಾಕೆ ಮೋಸ ಮಾಡ್ತೀರಿ? ಎಲ್ಲಾದರೂ ಕಸ ಕಡ್ಡಿ ತಿಂದಾದರೂ ಬದುಕ್ರಿ. ಹೋಗಲಿ, ನಿಮಗೆ ಆ ಕೆಲಸ ನಿಮಗೆ ಸೂಕ್ತ ಅಲ್ಲ ಅಂದರೆ ಎದ್ದು ಆಚೆಗೆ ಬನ್ನಿರಿ. ಡಿಗ್ರಿ ಡಿಪ್ಲೊಮಾ ಓದಿದ್ದವರು, ಕೆಲಸ ಇಲ್ಲದೆ ನಿರುದ್ಯೋಗಿಗಳು ಭ್ರಷ್ಟಾಮುಕ್ತ ಮಾಡಿ ಸಮಾಜವನ್ನು ಬದಲಾಯಿಸಬೇಕು ಅಂತ ಸಾವಿರಾರು ಜನ ಯುವಕರು ಕಾಯ್ತಾ ಇದ್ದಾರೆ ಕೆಲಸ ಇಲ್ಲದೆ. ಗೌರ್ಮೆಂಟಿಗೆ ನಾಚಿಕೆ ಆಗಬೇಕಿದು. ಇಂಥ ಭ್ರಷ್ಟರ, ಕಳ್ಳರನ್ನ, ಕದಿಮರನ್ನ ಕೂರಿಸ್ಕೊಂಡು ಪಾಪ ಡಿಗ್ರಿ ಡಿಪ್ಲೊಮಾ ಓದಿ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಸಮಾಜದಲ್ಲಿ ಭ್ರಷ್ಟಾಚಾರ, ಸುಲಿಗೆ, ಮೋಸವನ್ನು ತಡೆಯೋ ಶಕ್ತಿ ನನಗಿದೆ, ಕೆಲಸ ಕೊಟ್ಟರೆ ನಾನು ಭ್ರಷ್ಟವನ್ನು ಮುಕ್ತ ಮಾಡ್ತೀನಿ ಅಂತ ಕಾಯ್ತವ್ರಂಥ ಯುವ ಜನ ಎಷ್ಟೋ ಜನ ಇದ್ದಾರೆ. ಇಂಥವ್ರನ್ನ, ಭ್ರಷ್ಟ ಕಳ್ಳ ಕದಿಮರನ್ನ, ಈ FIR ಕಾಪಿಲಿರೋಂಥ A3 ಅವ್ರನ್ನ ಮೊದಲು ಒದ್ದು ಆಚೆಗೆ ಹಾಕ್ರಿ ಗೌರ್ಮೆಂಟ್ ಅವರೇ. ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ಹೆಂಗೆ ನಿಮಗೆ ಹೊಟ್ಟೆಗೆ ಊಟ ಸೇರುತ್ತೋ, ನಿಮ್ಮ ಕುಟುಂಬಗಳಿಗೆ ಹೆಂಗೆ ಊಟ ಹಾಕ್ತಿರೋ, ಈ ಭ್ರಷ್ಟರು, ಈ ಅಮಾಯಕರು ದುಡ್ಡು ತೊಗೊಂಡೋಗಿ ಹೆಂಗೆ ಜೀವನ ನಡೆಸ್ತಿರೋ ಗೊತ್ತಿಲ್ಲಪ್ಪ. ಇದು ನಿಮ್ಮ ಜೀವನಕ್ಕೆ ಇದು ಸೂಕ್ತ ಅಲ್ಲ. ಇದರಲ್ಲಿ ಮತ್ತೊಬ್ಬ ಇದ್ದಾನೆ, ಮಹಾನ್ ಬಾಬಾ A2. ಇನ್ನೊಬ್ಬ ಇದ್ದಾನೆ, ಆತ 2 ತಿಂಗಳಾಯಿತು ಆತನಿಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ವರ್ಗಾವಣೆ ಆಗಿದ್ರೂ ಕೂಡ ಇವನೊಬ್ಬ ದೊಡ್ಡ ಬಲಿಷ್ಠ ಅಂತೆ. ಯಾವ ಲೆವೆಲಿಗೆ ಬಲಿಷ್ಠ ಅಂತಂದರೆ, ಈತನಿಗೆ ಕಡ್ಡಾಯವಾಗಿ ನೀನು ಬೇರೆ ಕಡೆ ವರ್ಗಾವಣೆ ಆಗಬೇಕು ಅಂತ ಆದೇಶ ಆಗಿದ್ದರೂ ಇನ್ನೂ ಅದೇ ಜಾಗದಲ್ಲಿ ಗೂಟ ಹೊಡ್ಕೊಂಡು ಕೂತವನೆ. ಹಾಗಾದರೆ ಈತನಿಗೆ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಬ್ಯಾಕ್ ಸಪೋರ್ಟು ಕೊಟ್ಟವ್ರು ಯಾರು? ಮತ್ತೆ ಸರ್ಕಾರ ಆದೇಶವನ್ನೇ ಉಲ್ಲಂಘನೆ ಮಾಡ್ತಾನೆ ಅಂತ ಇಂಥ ಪಾಪಿ. ಮತ್ತು ಅದು ಹೆಂಗೆ ಬಿಡ್ತೀರಾ ನೀವೆಲ್ಲ ಇವ್ರಿಗೆ? ಮೋಹನ್ ಕುಮಾರ್ A2, ಮೋಹನ್ ಕುಮಾರ್ ಈತನ ಬಲಿಷ್ಠ ಅಧಿಕಾರಿ ಅನ್ನಿಸ್ತದೆ, A1ಗಿಂತ ಬಲಿಷ್ಠ ಅನ್ನಿಸ್ತದೆ. ಯಾಕಂದರೆ A1 ಇದಕ್ಕಿಂತ 100 ಪಟ್ಟು ಬಲಿಷ್ಠ, ಆದರೆ A1ಗಿಂತ ಅತಿ ಹೆಚ್ಚು ಬಲಿಷ್ಠ ಅನಿಸ್ಬಿಟ್ಟೈತೆ ಈತನ. ಅಲ್ರಿ, ನಿಮ್ಮನ್ನು ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಮಾಡಿದ್ಮೇಲೆ ಯಾಕೆ ಸ್ಟೇ ತರ್ತೀರಿ? ಯಾಕೆ ನೀವು ವರ್ಗಾವಣೆ ಆದರೆ ಬೇರೆ ಕಡೆ ಹೋಗ್ತಿಲ್ಲ? ಇನ್ನೊಬ್ರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಆ ಜಾಗದಲ್ಲಿ. ಸರ್ಕಾರ ನಿಮ್ಮನ್ನು ವರ್ಗಾವಣೆ ಮಾಡೋದು ಯಾಕೆ ಅಂತಂದರೆ ಇನ್ನೊಬ್ರಿಗೆ ಆ ಜಾಗ ಕೊಡಿ, ಅಲ್ಲಿ ಸೇವೆ ಕೊಡೋದಕ್ಕೆ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸೇವೆ ಕೊಡಲಿ. ನಿಮ್ಮನ್ನು ಬಿಟ್ಟು ಇನ್ನೊಬ್ರಿಗೋಸ್ಕರ ಅಲ್ಲಿ ಕೂರಿಸೋದಕ್ಕೋಸ್ಕರ ಪಾಪ ಸರ್ಕಾರ ವರ್ಗಾವಣೆ ಮಾಡಿದ್ರೆ ಅಲ್ಲೇ ಗೂಟ ಹೊಡ್ಕೊಂಡು ಯಾರ್ಯಾರ ಕಾಲನ್ನು ಹಿಡ್ದು ಇನ್ಯಾರ ಕಾಲು ನೆಕ್ಕಿ ಆ ಜಾಗದಲ್ಲಿ ಕೂತಿದ್ರೋ ಗೊತ್ತಿಲ್ಲಪ್ಪ. ಅದು ಹೆಂಗ್ರಿ ಕೂತ್ಕೊಳ್ತೀರಿ? ಮತ್ತು ಸರ್ಕಾರ ವರ್ಗಾವಣೆ ಮಾಡಿದ್ರೆ ಸರ್ಕಾರ ಮತ್ತೆ ಅದು ಹೆಂಗ್ರಿ ಆ ಜಾಗದಲ್ಲೇ ಮೋಹನ್ ಕುಮಾರ್ನ ನೀವು ಕೂರಿಸ್ತೀರಿ ಆ ಜಾಗದಲ್ಲಿ KDBಯಲ್ಲಿ? ಹಾಗಾದರೆ ಸರ್ಕಾರಗಳೇ ಯಾಕ್ರಿ ಬೇಕು? ಆದೇಶಗಳೇ ಆಗಬೇಕು. ಒಂದು ಸರ್ಕಾರ ಆದೇಶ ಅಂತಂದರೆ ಒಂದು ಕೋರ್ಟಿನ ಆದೇಶ ಇದ್ದಂಗೆ. ಸರ್ಕಾರ ನಡೆಸೋವಂಥದ್ದು ಅಥವಾ ಇಂಥ ಭ್ರಷ್ಟರಿಗೋಸ್ಕರನೋ ಅಥವಾ ಅಮಾಯಕರ ಜನದ ಮೇಲೆ ಕೇಸ್ ಹಾಕಿ FIR ಹಾಕಿ ಅವ್ರನ್ನ ಒಳಗಡೆ ಕಳಿಸೋದಕ್ಕೋ? ಅಲ್ರಿ ಮೋಹನ್ ಕುಮಾರ್ A2, ನಿಮಗೇನು ಮಾನವೀಯತೆ, ಕನಿಕಾರ ಏನು ಇಲ್ವಾ? ಆ ಜಾಗ ಏನು ನೀವೇನು ಗಮ್ ಹಾಕ್ಕೊಂಡು ಏನಾದರೂ ಹಿಡ್ಕೊಂಡ್ಬಿಟ್ಟಿದ್ದೀರಾ? ಫೆವಿಕಿಕ್ ಏನಾದರೂ ಹಾಕಿ ಹಿಡ್ಕೊಂಡ್ಬಿಟ್ಟಿದ್ದೀರೇನ್ರಿ ಪ್ಯಾಂಟ್ಗೆ ಮತ್ತು ಇದಕ್ಕೆ ಟೇಬಲ್ಗೆ ಹಾಕಿ? ಏನು ಆ ಜಾಗ ಏನು ನಿಮ್ಮದೇನಾ ಅಥವಾ ನಿಮ್ಮ ತಾತಂದೇನಾ ಅಥವಾ ನಿಮಗೋಸ್ಕರನೇ ಆ ಜಾಗ ಸೀಮಿತವಾಗಿ ಇಟ್ಬಿಟ್ಟಿದ್ದಾರಾ ಏನು? ಸಾರ್ವಜನಿಕರ ಹಿತದೃಷ್ಟಿಯಾಗಿ ಆ ಜಾಗ ನಿಮಗೆ ಬಿಟ್ಕೊಡೋ ಯೋಗ್ಯತೆ ಇಲ್ಲ ಅಂತಂದರೆ ಏನಿದೆ ಮತ್ತು ಆ ಜಾಗದಲ್ಲಿ? ಆ ಜಾಗದಲ್ಲಿ ಏನಿದೆ? ಎಷ್ಟು ಆದಾಯ ಇದೆ? ನೀವು ಹೋಗ್ತಾ ಇಲ್ಲ ಅಂತಂದರೆ 2 ತಿಂಗಳಾಯ್ತು ರೀ ನಿಮ್ಮನ್ನು ವರ್ಗಾವಣೆ ಮಾಡಿ. ಮತ್ತೆ ನೀವು ಆ ಜಾಗಕ್ಕೆ ಬಂದು ಕೂತ್ಕೊಂಡು ಯಾವನ ಕೈ ಕಲ್ಲು ಹಿಡಿದ್ರೋ ಗೊತ್ತಿಲ್ಲ, ನಿನಗೆ ಯಾವನು ಸಹಾಯ ಮಾಡಿದ್ನೋ ಅವನ ಮುಖಕ್ಕೆ ಸಾರ್ವಜನಿಕರು ಕ್ಯಾಕರ್ ಸುಗಬೇಕು.
ನಿಮ್ಮನ್ನು ಮತ್ತೆ ಅದೇ ಜಾಗದಲ್ಲಿ ಯಾರಾದರೂ ಬೆಂಬಲ ಕೊಟ್ಟು ಕೂರಿಸಿದ್ರೆ, ನಿನ್ನನ್ನು ಮತ್ತೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಮತ್ತೆ ಅದೇ ಜಾಗದಲ್ಲಿ ಯಾರಾದರೂ ಕೂರಿಸಿದ್ರೆ ಅವ್ರನ್ನ ಕ್ಯಾಕರ್ಸ್ ನೀವು ಉಗಿಬೇಕು ಮುಖಕ್ಕೆ, ಸಾರ್ವಜನಿಕರೆಲ್ಲ. ಯಾಕಂದರೆ ನಾವು ಕಾನೂನನ್ನು ಪಾಲನೆ ಮಾಡಬೇಕು, ಕಾನೂನಿಗೆ ಗೌರವ ಕೊಡಬೇಕು, ಕಾನೂನಲ್ಲೇ ನಾವು ಬದುಕ್ತಿರೋದು, ಕಾನೂನು ಪರವಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಆದರೆ ಕಾನೂನನ್ನೇ ಉಲ್ಲಂಘನೆ ಮಾಡಿಕೊಂಡು ನೀವು ಅಲ್ಲೇ ಕೂತ್ಕೊಳ್ತೀರಾ ಅಂತಂದರೆ ಮತ್ತು ನಿಮಗೆ ಸಪೋರ್ಟ್ ಕೊಟ್ಟವ್ರು ಯಾರು ಅನ್ನೋದು ಸಾರ್ವಜನಿಕರ ಮುಂದೆ ಇಡಲೇಬೇಕು ಅಲ್ವಾ? ವೀಕ್ಷಕರೇ, ಈ ಮೋಹನ್ ಕುಮಾರ್ A2 FIR ಅಲ್ಲಿ ಈತ ಒಬ್ಬ A2. ಈತನು ಕೂಡ ದಲಿತ ಹೆಣ್ಣುಮಕ್ಕಳು, ದಲಿತ ಕುಟುಂಬಕ್ಕೆ ವಂಚನೆ ಮೋಸ ಮಾಡಿ ಈತನ ಮೇಲೂ ಕೂಡ ಒಂದು FIR ಆಯಿತು. ಕೇಳಿಸ್ಕೊಂಡ್ರಲ್ಲ FIR ಕಾಪಿ. ಆಮೇಲೆ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ. ದೇವಸ್ಥಾನಕ್ಕೆ ಬರೋರು ಯಾರು? ನೊಂದವರು, ದುಃಖದಲ್ಲಿದ್ದವರು, ಕಷ್ಟದಲ್ಲಿದ್ದವರು. ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಸರ್ಕಾರಿ ಕಚೇರಿಗೆ ಬರೋರು ಯಾರು? ರೈತರು, ದಲಿತರು, ಸಾರ್ವಜನಿಕರು, ಕಷ್ಟದಲ್ಲಿದ್ದವರು. ತನಗೆ ಏನಾದರೂ ಕೆಲಸಗಳಾಗಬೇಕು ಅಂತಂದರೆ ಪ್ರತಿ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾರೆ. ಸರ್ಕಾರಿ ಕಚೇರಿಗಳಿಗೆ ಹೋದ್ಮೇಲೆ ಸರ್ಕಾರಿ ಕಚೇರಿಯಲ್ಲಿ ಕೂತಿರುವಂತಹ ಅಧಿಕಾರಿಗಳು ಯಾವೊಬ್ಬ ಸಾರ್ವಜನಿಕ, ಯಾವೊಬ್ಬ ದಲಿತ, ಯಾವ ರೈತ ತನ್ನ ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮ ಮುಂದೆ ಬರ್ತಾನೋ ಅಂಥವ್ರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಯಾವ ಅನುಕೂಲ ಬೇಕು ಆ ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗಿರೋದೇ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು. ನೀವೇ ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಬಂದವ್ರನ್ನ ಬಲಿಪಶು ಮಾಡಿ ಅವ್ರಿಗೇನೆ ವಂಚನೆ ಮೋಸ ಮಾಡಿದ್ರೆ ಮತ್ತು ಸಾರ್ವಜನಿಕರು, ದಲಿತರು, ರೈತರು ಎಲ್ಲೋಗಬೇಕು? ಈಗ ಸರ್ಕಾರಿ ಕಚೇರಿ ಇರೋದು ಪ್ರತಿಯೊಬ್ಬ ತನಗೆ ಆಗಿರುವಂಥ ಸಮಸ್ಯೆಗಳು, ತನಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಸರ್ಕಾರಿ ಕಚೇರಿಗೆ ಬರೋದು. ಆದರೆ ಸರ್ಕಾರಿ ಕಚೇರಿದಲ್ಲಿ ಕೂತಿರೋಂಥವ್ರೆ ಭ್ರಷ್ಟಾಚಾರ, ಸುಲಿಗೆ ಮಾಡಿ ನೋವು ಹೇಳ್ಕೊಂಬಂದವ್ರಿಗೇ ನೀವು ನೋವು ಕೊಟ್ಟರೆ ಮತ್ತು ಆ ಜಾಗದಲ್ಲಿ, ಆ ಸ್ಥಾನದಲ್ಲಿ ಸರ್ಕಾರ ಯಾಕೆ ಬೇಕು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಬೇಕು? ಮತ್ತು ಈಗ ಸರ್ಕಾರ ಅಂದರೆ ಬಡವ್ರ ಪರ ನಿಲ್ಲಬೇಕು, ಬಡವರಿಗೆ ಇರುವಂಥ ಬಡತನ ನಿರ್ಮೂಲನೆ ಮಾಡಬೇಕು, ನಿರುದ್ಯೋಗಿಗಳಿಗೆ ನಿರುದ್ಯೋಗ ನಿರ್ಮೂಲನೆ ಮಾಡಬೇಕು, ರೈತರು ಬೆಳೆದಂತಹ ಬೆಳೆಗೆ ಸರಿಯಾದಂತಹ ಒಂದು ಆದಾಯ ಬರೋಂಗೆ ಮಾಡಬೇಕು. ಆದರೆ ಏನು ಆದಾಯ ಮತ್ತು ಸಮಸ್ಯೆಗಳನ್ನು ಹೇಳ್ಕೊಂಬಂದರೆ ಅಂಥವ್ರ ಮೇಲೇ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ಮಾಡಿ, ಅಂಥವ್ರನ್ನೇ ನೀವು ಹೀನಾಯವಾಗಿ ನೋಡಿ, ಅಂಥವ್ರಿಗೆ ನೀವು ಕಿರುಕುಳ ಕೊಡ್ತಾ ಹೋದರೆ ಮತ್ತು ಯಾವ ಸರ್ಕಾರವನ್ನು ನಂಬಬೇಕು, ಯಾವ ಸರ್ಕಾರಿನ ಅಧಿಕಾರಿಗಳನ್ನು ನಂಬಬೇಕು? ದಯವಿಟ್ಟು ಸಾರ್ವಜನಿಕರೇ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಈಗ ಸಾರ್ವಜನಿಕರೇ. ಈಗ ಸಾರ್ವಜನಿಕರು ಎಚ್ಚೆತ್ಕೊಂಡ್ರೆ ದಲಿತರು, ರೈತರು, ಯುವಕರು ಎಲ್ಲರೂ ಎಚ್ಚೆತ್ಕೊಂಡ್ರೆ ಮಾತ್ರ ಇಂಥ ಭ್ರಷ್ಟ, ಕಳ್ಳ, ಕದಿಮರನ್ನ ಬದಲಾವಣೆ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇವಾಗ ಏನು 78 ವರ್ಷ ಆಯಿತು ನಮಗೆ ಫ್ರೀಡಮ್ ಬಂದು, ಇನ್ನೂ 78 ವರ್ಷ ಆದರೂ ಕೂಡ ನಮ್ಮ ಬದುಕು ಇನ್ನೂ ಇಷ್ಟೇ ಹೀನಾಯವಾಗಿರುತ್ತೆ. ಇಂಥ ಸರ್ಕಾರಗಳಿದ್ದರೆ ಇದಕ್ಕಿಂತ 10 ಪಟ್ಟು ಹೀನಾಯವಾಯ್ತದೆ ನಮ್ಮೆಲ್ಲರ ಬದುಕು. 78 ವರ್ಷ ಬೇಕೇನ್ರಿ ಇಂಥ ಭ್ರಷ್ಟನ, ಕಳ್ಳರನ್ನ, ಕದಿಮರನ್ನ ಮಟ್ಟ ಹಾಕೋದಕ್ಕೆ? ಆಮೇಲೆ ನಮಗನ್ಸುತ್ತಪ್ಪ, ಇಂಥ ಸರ್ಕಾರಗಳು, ಇಂಥ ರಾಜಕಾರಣಿಗಳು ಎಲ್ಲರೂ ಒಟ್ಟುಗೂಡಿ ಬಡವ್ರನ್ನ, ದಲಿತರನ್ನ, ರೈತರನ್ನ, ನಿರುದ್ಯೋಗ ನಿರ್ಮೂಲನೆ ಮಾಡೋದರಲ್ಲಿ ಎಲ್ಲವೂ ನಾವು ಜನಗಳ ಪರ ನಿಂತ್ಕೊಳ್ತೀನಿ ಅಂತೇಳಿ ಭಾಷಣಗಳನ್ನೆಲ್ಲ ಬಿಗಿದು ನಮಗನ್ಸುತ್ತೆ ಇವರು ಅಧಿಕಾರಿಗಳನ್ನು ಬಳಸ್ಕೊಂಡು, ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಂಡು ಪ್ರತಿಯೊಬ್ಬರಿಗೂ ಹಿಂಸೆ ಕೊಡ್ತಿದ್ದಾರೆ ಅಂತ. ಈಗ ರಾಜಕಾರಣಿಗಳು ಮಾಡಬೇಕಾಗಿರುವಂಥ ಕೆಲಸ ಸರ್ಕಾರ ಮಾಡುತ್ತೆ, ಈ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ. ಆದರೆ ಈ ಸರ್ಕಾರಿ ಅಧಿಕಾರಿಗಳನ್ನು ನಿಯಂತ್ರಿಸೋದು ಯಾರು? ಈ ರಾಜಕಾರಣಿಗಳು. ಈ ರಾಜಕಾರಣಿಗಳು ಹೇಳ್ದಂಗೆ ಕೇಳುವಂಥ ಸರ್ಕಾರಿ ಅಧಿಕಾರಿಗಳು ಇದೇ ಸರ್ಕಾರಿ ಅಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ನನಗನ್ಸುತ್ತೆ ಬಡವ್ರನ್ನ, ದಲಿತರನ್ನ, ರೈತರನ್ನ ಎಲ್ಲರನ್ನೂ ತುಳಿಯೋಂಥ ಪ್ರಯತ್ನ, ಜೊತೆಗೆ ಅವರಿಗೆ ಹಿಂಸೆ, ಕಿರುಕುಳ ಕೊಡೋದಕ್ಕೆ ಕಾರಣಕರ್ತರು ಈ ರಾಜಕಾರಣಿಗಳೇ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಭ್ರಷ್ಟಾಚಾರ ಅತಿ ಹೆಚ್ಚಾಗ್ತಾ ಇರೋದು ಕಾರಣ ಯಾಕೆ ಅಂತಂದರೆ ಸರಿಯಾದಂಥ ರಾಜಕಾರಣಿಗಳು ಅಧಿಕಾರಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನ ಕೊಡ್ತಿಲ್ಲ ಅಂತ. ಈಗ KDBಯಲ್ಲಿ ಈ 3 ಜನದ ಮೇಲೆ FIR ಆಗುತ್ತೆ. ದಲಿತ ಹೆಣ್ಣುಮಗುವಿಗೆ ಮೋಸ ಆಗಿದೆ,
ನನಗೆ ಮೋಸ ಮಾಡಿದ್ದಾರೆ, ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಬರಬೇಕಾಗಿರೋಂತಹ ಭೂ ಸ್ವಾಧೀನದ ದುಡ್ಡು ಇನ್ಯಾವುದೋ ವ್ಯಕ್ತಿಗಳನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ 85 ಲಕ್ಷ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಾಪ ಒಂದು ಹೆಣ್ಮಗು ಹೋಗಿ ಒಂದು ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡುತ್ತೆ. ಆ ದೂರನ್ನ ದಾಖಲಿಸ್ಕೊಂಡಾದಮೇಲೆ FIR ಆಗುತ್ತೆ. FIRಲ್ಲಿ A1 AC ಆಗ್ತಾನೆ, A2 ಮೋಹನ್ ಕುಮಾರ್ ಆಗ್ತಾನೆ, A3 ರಿಷಿಕಾ ಅನ್ನೋ ಒಂದು ಹೆಣ್ಮಗು ಆಯ್ತದೆ. ಈ 3 ಜನ ಸೇರಿ ಒಂದು ದಲಿತ ಕುಟುಂಬದ ಆಸ್ತಿನೇ ಕಬಳಿಸಿ ಬೇರೆಯವ್ರಿಗೆ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಒಂದು FIR ದಾಖಲಾಗುತ್ತಲ್ಲ. ದಾಖಲಾಗಿದ್ದ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇಂಥ ಮುಷಂಡಿಗಳಿಗೆ, ಇಂಥ ಹಣಬಾಕರಿಗೆ, ದಲಿತ ವಿರೋಧಿಗಳಿಗೆ ಮೊದಲು ಇವ್ರ ಮೇಲೆ ಕ್ರಮ ತಗೊಂಡು ಮೊದಲು ಆ ಕೆಲಸದಿಂದ ಒದ್ದು ಆಚೆಗೆ ಕಳಿಸ್ಬೇಕಾಗಿತ್ತು. ಆವಾಗ ಒಪ್ಕೊಳ್ತಿದ್ರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಪರ, ದಲಿತರ ಪರ, ರೈತರ ಪರ ಇದೆ ಅಂತ. ಇವ್ರ ಮೇಲೆ FIR ಆದರೂ ಡೋಂಟ್ ಕೇರು, ಇಂತಹ ಭ್ರಷ್ಟರಿಗೆ ತನ್ನ ಕಚೇರಿಯಲ್ಲಿ ಅವಮಾನ ಆಗ್ತಾಯಿದ್ರು ಡೋಂಟ್ ಕೇರು. ಹಾಗಾದರೆ ಇವ್ರನ್ನ ನಿಯಂತ್ರಿಸೋದಕ್ಕೆ ಸರ್ಕಾರ ಯಾಕೆ ಬೇಕಾಗಿತ್ತು, ಮತ್ತು ರಾಜಕಾರಣಿಗಳು ಯಾಕೆ ಬೇಕು? ತೆಗೆದು ಬಿಡ್ರಿ ಎಲ್ಲ ರಾಜಕಾರಣಿಗಳು, ಬೇಡವೇ ಬೇಡ ಇದಕ್ಕೆ. ಬರೀ ಇವ್ರನ್ನೇ ಆಡಳಿತದಲ್ಲಿ ಇಟ್ಬಿಡ್ರಿ. ಮತ್ತೆ ಏನಕ್ಕೆ ಓಟ್ಗಳು ನಡೆಸಿರಿ, ಏನಕ್ಕೆ ಗೆಲ್ತೀರಿ, ಏನಕ್ಕೆ ಜನಕ್ಕೆ ಸುಳ್ಳು ಭರವಸೆಗಳು ಕೊಡ್ತೀರಿ? ನೀವು ಕೊಟ್ಟಂಥ ಸುಳ್ಳು ಭರವಸೆ, ಸುಳ್ಳು ಹೇಳಿಕೆಗಳಿಂದನೇ ಎಲ್ಲ ಕಡೆ ಕಾಂಗ್ರೆಸ್ಸು ಹೀನಾಯವಾಗಿ ಸೋಲ್ತಿರೋದು. ನಿಮ್ಮ ಸೋಲಿಗೆ ಕಾರಣ ನಿಮ್ಮ ಸರ್ಕಾರಗಳು, ನೀವು ನಡೆಸ್ತಾ ಇರುವಂಥ ಆಡಳಿತ. ನಿಮ್ಮ ಆಡಳಿತದಲ್ಲಿ, ನಿಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇದ್ದಾರಲ್ಲ ಈ ಥರ ಭ್ರಷ್ಟ, ಕಳ್ಳ, ಕದಿಮರುಗಳು, ಇಂಥವ್ರನ್ನ ಇಟ್ಕೊಂಡು ನೀವು ಆಡಳಿತ ಮಾಡಿದ್ರೆ ಅಥವಾ ಸರ್ಕಾರ ನಡೆಸಿದ್ರೆ ಹೆಂಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ? ಮತ್ತು ಸಾರ್ವಜನಿಕರು ಹೆಂಗೆ ನಿಮಗೆ ಮತ ಹಾಕಿ ಗೆಲ್ಲಿಸ್ಬೇಕು ಹೇಳಿ? ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಎಲ್ಲ ಸಾರ್ವಜನಿಕರಿಗೂ ಕೋಪ ಬಂದಿದೆ. ನಿಮ್ಮನ್ನೆಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಕಾರಣ ನಿಮ್ಮ ಸೋಲುಗಳು, ನಿಮ್ಮ ಹೀನಾಯ ಸೋಲುಗಳು. ಮುಂದೆ ಬರುವಂಥ ಚುನಾವಣೆಯಲ್ಲಿ ಸಾರ್ವಜನಿಕರು, ದಲಿತರು, ರೈತರು ಎಲ್ಲರೂ ಸೇರಿ ನಿಮಗೊಂದು ಪಾಠ ಕಲಿಸ್ಬೇಕಾಯ್ತದೆ. ಯಾಕೆ ಅಂತಂದರೆ KDBಯಲ್ಲಿ ಇರೋವಂಥವ್ರ ಮೇಲೆ FIRಗಳಾದರೂ, ದುಡ್ಡುಗಳನ್ನು ಲೂಟಿ ಮಾಡ್ತಾಯಿದ್ರು, ಅವ್ರ ಮೇಲೆ ಕ್ರಮ ತಗೊಳ್ಳೋಷ್ಟು ನಿಮಗೆ ಶಕ್ತಿ ಇಲ್ಲ ಅಂತಂದಮೇಲೆ ಮತ್ತು ಇನ್ನೇನು ಮಾಡಬೇಕು ಸಾರ್ವಜನಿಕರು? ವೀಕ್ಷಕರೇ, ಮೋಹನ್ ಕುಮಾರ್ ಮೇಲೆ FIR ಆಯಿತು. ಇದೇ ಮೋಹನ್ ಕುಮಾರ್ ಮ್ಯಾನೇಜರ್ ಏನಿದ್ದಾರೆ KDBಯಲ್ಲಿ, ಈತನಿಗೆ 2 ತಿಂಗಳ ಹಿಂದೆ ವರ್ಗಾವಣೆ ಆಗಬೇಕು ಅಂತ ಸರ್ಕಾರ ಆದೇಶ ಮಾಡುತ್ತೆ. ಆದರೆ ಈತ ವರ್ಗಾವಣೆ ಆಗದೆ ಯಾರ್ಯಾರು ಬೂಟ್ ನೆಕ್ಕದ್ನೋ, ಅದು ಯಾರ್ಯಾರು ಬೂಟ್ ಕೈ ಕಾಲು ಹಿಡ್ಕೊಂಡೋ, ಯಾರು ಬೂಟ್ ತಲೆ ಮೇಲೆ ಇಟ್ಕೊಂಡೋ ಗೊತ್ತಿಲ್ಲ, ಮತ್ತೆ ಅದೇ ಜಾಗದಲ್ಲಿ ಬಂದು ಕೂತ್ಕೊಂಡ. ಈಗ ಈತನಿಗೆ ಬೆಂಬಲ ಯಾರು ಕೊಟ್ಟರು, ಸಪೋರ್ಟ್ ಯಾರು ಕೊಟ್ಟರು, ಆ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಯಾರು ಮಾಡಿಕೊಟ್ರು ಅನ್ನೋದ್ರನ್ನ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದುವರೆಗೂ ನೋಡ್ತಾ ಇರಿ ಸಾಮ್ರಾಟ್ TV.